ಕೊಲೆಯಾದ ತಂದೆಯ ಕೊಲೆಗಾರರನ್ನು ಪತ್ತೆ ಹಚ್ಚಿಕೊಡಿ ಎಂದು ಪೊಲೀಸರಿಗೆ ದೂರು ನೀಡಿದ್ದ ಮಗಳನ್ನೇ ಕೊಲೆ ಆರೋಪದಲ್ಲಿ ಪೊಲೀಸರು ಬಂಧಿಸಿದ ಘಟನೆ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ. ಕೊಲೆಗಾರರ ಬೆನ್ನು ಬಿದ್ದಿದ್ದ ಪೊಲೀಸರು ತನಿಖೆ ನಡೆಸಿದಾಗ ಈ ಭಯಾನಕ ಸತ್ಯ ಬಹಿರಂಗವಾಗಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಕುಳಿನಂಜಯ್ಯನ ಪಾಳ್ಯ ಎಂಬಲ್ಲೇ ಶುಕ್ರವಾರ ಅತಿಥಿ ಶಿಕ್ಷಕರೊಬ್ಬರ ಕೊಲೆ ನಡೆದಿತ್ತು. ಅಮಾವಾಸ್ಯೆಯ ಪೂಜೆ ಮುಗಿಸಿ ಮನೆಗೆ ವಾಪಸ್ಸಾಗುತ್ತಿದ್ದ ಶಿಕ್ಷಕ ಮರಿಯಪ್ಪ ಎಂಬುವರು ದಾರಿ ಮಧ್ಯದಲ್ಲೇ ಕೊಲೆಯಾಗಿ ಹೋಗಿದ್ರು. ಮರುದಿನ ಮರಿಯಪ್ಪ ಅವರ ಮೃತದೇಹ ಗದ್ದೆಯೊಂದರಲ್ಲಿ ಪತ್ತೆಯಾಗಿದ್ದು, ಸ್ವತಃ ಮಗಳೇ ಆರೋಪಿಗಳನ್ನ ಬಂಧಿಸಿ ನ್ಯಾಯ ಕೊಡಿ ಎಂದು ಪೊಲೀಸರಿಗೆ ದೂರು ನೀಡಿದಳು. ಆದರೆ ತನಿಖೆ ನಡೆಸಿದ ಪೊಲೀಸರು ತಾಯಿ, ಮಗಳು ಹಾಗೂ ಮಗಳ ಪ್ರಿಯಕರ ಹಾಗೂ 3 ಅಪ್ರಾಪ್ತ ಬಾಲಕರ ಸಹಿತ 8 ಜನರನ್ನ ಬಂಧಿಸಿದ್ದಾರೆ. ಶಿಕ್ಷಕ ಮರಿಯಪ್ಪ ಮಗಳು ಹೇಮಲತಾ ಮರಿಯಪ್ಪನ ತಂಗಿ ಮಗ ಶಾಂತಕುಮಾರ್ ಎಂಬಾತನನ್ನ ಪ್ರೀತಿಸಿದ್ದಳು. ಆದರೆ ಈ ವಿಚಾರ ತಿಳಿದ ಮರಿಯಪ್ಪ ಶಾಂತಕುಮಾರ್ಗೆ ಥಳಿಸಿದ್ದು, ಮಗಳ ಜೊತೆಗಿನ ಪ್ರೀತಿ ಮುಂದುವರಿಸದಂತೆ ಎಚ್ಚರಿಸಿದ್ದ. ಇದರಿಂದ ಆಕ್ರೋಶಗೊಂಡಿದ್ದ ಶಾಂತಕುಮಾರ್ ಹೇಮಲತಾ ಹಾಗೂ ಆಕೆಯ ತಾಯಿ ಶೋಭಾ ಜೊತೆ ಸೇರಿ ಮರಿಯಪ್ಪನನ್ನ ಮುಗಿಸುವ ಪ್ಲಾನ್ ಮಾಡಿದ್ದ. ಅಮಾವಾಸ್ಯೆಯ ಪೂಜೆಗೆ ಹೋಗಿ ಬರುವ ಮಾಹಿತಿ ನೀಡಿದ್ದ ತಾಯಿ ಮಗಳು ಮರಿಯಪ್ಪನನ್ನ ಅಲ್ಲೇ ಮುಗಿಸುವ ಪ್ಲಾನ್ ರೂಪಿಸಿದ್ರು. ಹೀಗಾಗಿ ಬೆಂಗಳೂರಿನ ಸ್ನೇಹಿತರಿಗೆ ಸುಪಾರಿ ನೀಡಿದ್ದ ಶಾಂತಕುಮಾರ್ ಪೂಜೆ ಮುಗಿಸಿ ಬರುತ್ತಿದ್ದ ಮರಿಯಪ್ಪ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಹಾಕಿ ಹತ್ಯೆ ಮಾಡಿದ್ದಾರೆ. ಮರುದಿನ ಕೊಲೆ ನಡೆದ ಸ್ಥಳಕ್ಕೆ ಬಂದು 3 ಗೋಳಾಡಿದ್ದು ಮಗಳು ಹೇಮಲತಾ ಆರೋಪಿಗಳ ಪತ್ತೆಗೆ ಒತ್ತಾಯಿಸಿದರು. ಆದರೆ ಇದೀಗ ಹೇಮಲತಾ ತಾಯಿ ಶೋಭಾ, ಶಾಂತಕುಮಾರ್, ಸಂತು, ಹೇಮಂತ್ ಸಹಿತ 3 ಬಾಲ ಅಪರಾಧಿಗಳನ್ನ ಕುಣಿಗಲ್ ಪೊಲೀಸರು ಬಂಧಿಸಿದ್ದಾರೆ. ಇದು ನಮ್ ಚಿಕ್ಕಪ್ಪಂಗ ಆಗಿರೋದು. ಅಂದ್ರೆ ನಮ್ ಚಿಕ್ಕಪ್ಪ ಏನಂದ್ರೆ ಸ್ಟ್ರೈಟ್ ಫಾರ್ವರ್ಡ್, ಯಾರ ಹತ್ರ ಏನು ಇದಿಲ್ಲ, ಮುಲಾಜ್ ಮಾಡ್ದು ಅಂಕಲ್ ಎತ್ಲಿಲ್ಲ. ಆಮೇಲೆ ಬರ್ತಾರೆ ಯಾರ ಮನೇನೋ ಈ ಬೆಂಗಳೂರು ಕಡೆಗೆ ಹೋಗೋರೇನೋ ಅಂತ ಸುಮ್ಮನಾದ್ರು. ಆಮೇಲೆ 4:15ಗೆ ಎತ್ತಿ ನಮ್ಮ ಅಜ್ಜಿ ಫೋನ್ ಮಾಡ್ತು, ಆಗ್ಲೂ ಎತ್ಲಿಲ್ಲ. ಆಮೇಲೆ ಹಾಲು ತಗೊಂಡೋಗೋ ಹುಡುಗ, ನಮ್ಮ 3 ಹುಡುಗ ಹಿಂಗ್ ಡೆತ್ ಆಗೋರೆ ಅಂತ ಬಂದ್ ಹೇಳ್ದೆ ನನ್ಗೆ. ಆಮೇಲೆ ಬಂದ್ ನೋಡಿ 6 ಗಂಟೆ